edge of what now is gone. Back to you to fight another day. I'll go on and on and on and on. I'm facing the demons I created with every last part of me. The pain will fade and I'll go on and on and on and on. I'm facing the demons I created with every last part of me. The pain will fade and I'll go on and on and on and on. Black and blue, I crawl to you. ಹಾಯ್ ಗಾಯ್ಸ್, ಸೊ ಈಗ ತಾನೇ ಸ್ಟೇಟ್ ಆಫ್ ಪಂಜಾಬ್ಗೆ ರೀಚ್ ಆಗಿದ್ದೀನಿ. ಟುವರ್ಡ್ಸ್ ಅಮೃತ್ಸರ್ ಕಡೆ ಹೋಗ್ತಾ ಇದ್ದೆ. ಗಾಯ್ಸ್, ಹೀಟ್ ವೇವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಬೆಳಗ್ಗೆನೇ ಆಲ್ಮೋಸ್ಟ್ 36 ಡಿಗ್ರಿ ಪ್ಲಸ್ ಇತ್ತು. ಸೊ ಮುಂದೆ ಹೋಗ್ತಾ ಹೋಗ್ತಾ ಮಧ್ಯಾಹ್ನ ಎಷ್ಟಾಗುತ್ತೋ ಗೊತ್ತಿಲ್ಲ. ಗೂಗಲ್ ಪ್ರಕಾರನೇ 40 ಡಿಗ್ರಿ ಸೆಲ್ಸಿಯಸ್ ಇದೆ. ಹಬ್ಬ, ಸೀಟ್ ಮೇಲೆ ಕುತ್ಕೊಂಡ್ರೆ ಸಾಕು, ಸುಡ್ತಾ ಇದೆ. ಬನ್ನಿ, ಈಗ ನಾನು ನಿಮ್ಗೊಂದು ಸೈನ್ ಬೋರ್ಡ್ ತೋರಿಸ್ಕೊಡ್ತೀನಿ. ಅಮೃತ್ಸರ್ ಮತ್ತು ಜಲಂಧರ್ ಎಲ್ಲ ಎಷ್ಟು ಡಿಸ್ಟೆನ್ಸ್ ಅನ್ನೋದು ಅಂತ. ಸೊ ಅಮೃತ್ಸರ್ ಇಲ್ಲಿಂದ 178 ಕಿಲೋಮೀಟರ್ಸ್ ಆಗುತ್ತೆ. ಜಲಂಧರ್ 147. ಗಾಯ್ಸ್, ರೋಡ್ಸ್ ಮಾತ್ರ ಡ್ಯಾಮ್ ಬ್ಯೂಟಿಫುಲ್, ತುಂಬಾ ಅಮೇಝಿಂಗ್ ಆಗಿದೆ. ಸೊ ಅಮೃತ್ಸರ್ಲಿಂದ ಒಂದು 3 hours ಆಗುತ್ತೆ. 3 hours ಜರ್ನಿ. ಎಸ್ಟಿಮೇಟೆಡ್ ಟೈಮ್ ಅಂತ ಹೇಳೋದಾದರೆ ಒಂದು 3 ಗಂಟೆಗೆ ಅಲ್ಲಿ ರೀಚ್ ಆಗ್ತೀನಿ. ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಅಂತ. ಗಾಯ್ಸ್, ಮಾತ್ರ ಲಿಟ್ರಲಿ ಸುಡ್ತಾ ಇದೆ ಹೀಟ್ ವೇವ್, ಯಪ್ಪ. ಸೊ ಈಗ ತಾನೇ ಶಾಂಗನೂರ್ ಅಂತ ಪಂಜಾಬಲ್ಲಿ ಒಂದು ಸ್ಮಾಲ್ ಟೌನ್ ರೀಚ್ ಆಗಿದ್ದೀನಿ. ಇಲ್ಲಿ ಫನ್ ಸ್ಕ್ವೇರ್ ಅಂತ ಒಂದು ಲಾಡ್ಜ್ ಇತ್ತು. ಸೊ ಅಲ್ಲಿ ಬಂದು ಚೆಕ್ ಇನ್ ಆದೆ. 1600 rupees ಕೋಟ್ ಮಾಡಿದ್ರು. ಓಕೆ ಅಂತ ಅನ್ನಿಸ್ತು. ಎಲ್ಲ ಫೆಸಿಲಿಟೀಸ್ ಸಿಕ್ತು. ನೋಡಿ, ಈ ಥರ ಒಂದು ಸ್ಮಾಲ್ ಫ್ರಿಡ್ಜ್ ಇರುತ್ತೆ, ಕಬರ್ಡ್ ಇದೆ, AC ಕೂಡ ಇದೆ, ಕಿಂಗ್ ಸೈಜ್ ಬೆಡ್ ಇದೆ, ಏನೇನು ಬೇಕು ಎಲ್ಲ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಬೆಳಗ್ಗೆಯಿಂದ ಈ ಊರು ರೀಚ್ ಆಗೋಷ್ಟರಲ್ಲಿ ಯಪ್ಪ, ಹೀಟ್ ವೇವ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಫ್ರೆಂಡ್ಸ್. ಆನ್ ದ ವೇ ಎಲ್ಲೋ ಒಂದೊಂದು ಸ್ವಲ್ಪ ಮಳೆ ಬರ್ತಿತ್ತು. ಆದ್ದರಿಂದ ಒಂದು ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಬಟ್ ಹೀಟ್ ವೇವ್ ಮಾತ್ರ ಯಪ್ಪ, ಡೆಲ್ಲಿನಲ್ಲಿ ಸಿಕ್ಕಾಪಟ್ಟೆ ನಡೀತಾ ಇದೆ. ಡೆಲ್ಲಿ ಒಂದೇ ಅಲ್ಲ, ನಾರ್ತ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಆಲ್ ದ ರೀಜನ್ಸಲ್ಲಿ ತುಂಬ ಹೀಟ್ ವೇವ್ ನಡೀತಾ ಇದೆ. ಸೊ ಇದೇ ನೋಡಿ, ಒಂದು ಟ್ರಿಪಲ್ ಶೆಜ್ವಾನ್ ಫ್ರೈಡ್ ರೈಸ್ ತರಿಸ್ಕೊಂಡಿದ್ದೆ, ಚಿಕನ್ದು. ಓಕೆ, ಚೆನ್ನಾಗಿದೆ, ನಾಟ್ ಬ್ಯಾಡ್. ಸ್ಪೈಸಿ ಇದೆ ತುಂಬ. ನಿಮಗೆ ಏನಾದರೂ ಸ್ಪೈಸಿ ಬೇಡ ಅಂತಂದರೆ ಹೇಳ್ಬೋದು. ಸೊ ಈಗ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ ಅಟಾರಿ ವಾಘಾ ಬಾರ್ಡರ್ ಬಗ್ಗೆ. ಸೊ ಏನಂತಂದರೆ, ಅಟಾರಿ ವಾಘಾ ಬಾರ್ಡರ್ ಟೈಮಿಂಗ್ಸ್ ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ವಿಂಟರ್ ಸೀಸನ್ ಇದೆ, ಮತ್ತು ಇನ್ನೊಂದು ಸಮ್ಮರ್ ಸೆಷನ್ಸ್ ಅಂತ ನಡೆಯುತ್ತೆ. ಸೊ ಸಮ್ಮರ್ ಸೆಷನ್ಸ್ ಯಾವಾಗ ಅಂತ ಹೇಳಿದ್ರೆ ಏಪ್ರಿಲ್ ಮಂತಿಂದ ಸೆಪ್ಟೆಂಬರ್ ತಿಂಗಳವರೆಗೂ ಸಮ್ಮರ್ ಸೆಷನ್ಸ್ ನಡೆಯುತ್ತೆ. ನೆಕ್ಸ್ಟ್ ಅದರ ಬಿಟ್ಟು ಉಳಿದಿದ್ದ ತಿಂಗಳೆಲ್ಲ ಅದು ವಿಂಟರ್ ಸೆಷನ್ಸ್, ಆಯಿತಾ. ಸೊ ಸಮ್ಮರಲ್ಲಿ ಏನಾಗುತ್ತೆ ಅಂತಂದರೆ, ಈ ಪಾರ್ಟ್ ಆಫ್ ಇಂಡಿಯಾದಲ್ಲಿ ತುಂಬಾ ಸನ್ಲೈಟ್ ಇರುತ್ತೆ. ಆಲ್ಮೋಸ್ಟ್ ನಿಮಗೆ 7:45ವರೆಗೂ ನಿಮಗೆ ಬೆಳಕಿರುತ್ತೆ, ಲಾಂಗ್ ಡೇಸ್ ಇರುತ್ತೆ. ಅದೇ ವಿಂಟರ್ ಸೀಸನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಏನಂತಂದರೆ, ಸಮ್ಮರ್ ಸೆಷನ್ಸಲ್ಲಿ ನಿಮಗೆ ಈ ಸೆಷನ್ ಸ್ಟಾರ್ಟ್ ಆಗೋದೇ ಸಮ್ವೇರ್ ಅರೌಂಡ್ 6 PM ಇಂದ ಈವ್ನಿಂಗ್,
ಆಯಿತಾ. ಸೊ ಅದೇ ನಿಮಗೆ ವಿಂಟರ್ ಸೆಷನ್ಸಲ್ಲಿ 4:30 ಇಲ್ಲಾಂದರೆ 5 o'clock ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಸೆಷನ್ಸ್ ಎಲ್ಲ, ಬೇಗ ಕತ್ಲಾಗುತ್ತೆ ಆ ಟೈಮಲ್ಲಿ. ಸೊ ಈ ಸಮ್ಮರ್ ನಾನು ಬಂದಿರೋದು ಆಲ್ಮೋಸ್ಟ್ ಜೂನ್ ತಿಂಗಳಿರೋದ್ರಿಂದ ಇಲ್ಲಿ ಸಮ್ಮರ್ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಆಲ್ಮೋಸ್ಟ್ ದಿನ ಏನಂತಂದರೆ ದಿನ ಎಂಡ್ ಆಗೋದೆ 7:45 7:45 ಆಗೋಗುತ್ತೆ. ತುಂಬಾ ಲಾಂಗ್ ಡೇಸ್ ನಡೆಯುತ್ತೆ ಈ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಸೊ ಅದಕ್ಕೆ ಸೆಷನ್ ಸ್ಟಾರ್ಟ್ ಆಗಿದೆ ಅರೌಂಡ್ 6 PM ಇಂದ ಈವ್ನಿಂಗ್. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಫ್ರೆಂಡ್ಸ್, ಇದಕ್ಕೆ ಈ ಸೆಷನ್ಗೆ ಯಾವುದೇ ರೀತಿ ನಿಮಗೆ ಎಂಟ್ರಿ ಫೀ ಇಲ್ಲ. ಅಲ್ಲಿ ಹೋಗಿ ಪಾರ್ಕಿಂಗ್ ಚಾರ್ಜಸ್ ಅಷ್ಟೇ ಪೇ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಒಂದು ವಾರ್ನಿಂಗ್ ಇದೆ ನಿಮಗೆ. ರೋಡಲ್ಲಿ ಇನ್ನೇನು ವಾಘಾ ಬಾರ್ಡರ್ ಎಂಟ್ರ್ ಆಗ್ತಾ ಇರ್ಬೇಕಾದ್ರೆ ಆಲ್ಮೋಸ್ಟ್ ಜನರು ನಿಮ್ಮ ಕಾರ್ನ ಅಡ್ಡ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಸುಮ್ಮನೆ ಏನೋ ಫ್ರಾಡುಲೆಂಟ್ ಎಂಟ್ರಿ ಫೀ ಇಸ್ಕೊಳ್ಳೋದಾಗಲಿ ಮತ್ತೆಲ್ಲ ಏನು ಫೇಸ್ ಮಾಡಿಬಿಡಿ ಫ್ರೆಂಡ್ಸ್. ಡೈರೆಕ್ಟಾಗಿ ಗೇಟ್ ಹತ್ರ ಹೋಗಿ ಯಾರೇ ಅಡ್ಡ ಹಾಕಿದ್ರು ನಿಲ್ಸಕ್ಕೆ ಹೋಗ್ಬೇಡಿ. ಸೊ ಒನ್ಸ್ ನೀವು ಎಂಟ್ರ್ ಆಗಿದ ತಕ್ಷಣ ನೀವು ಜಸ್ಟ್ ಪಾರ್ಕಿಂಗ್ ಫೀ ಪೇ ಮಾಡಬೇಕಾಗಿರೋದೇ ಅರೌಂಡ್ 20 ಇಲ್ಲ 30 rupees ಅಷ್ಟೇ, ಬೇಸ್ಡ್ ಅಪಾನ್ ಕಾರ್ ಅಥವಾ ಬೈಕಿಗೆ. ನನಗೆ ಇಸ್ಕೊಂಡಿದ್ದು 11 rupees, ಸಿನ್ಸ್ ಬೈಕ್ ಕ್ಯಾರಿ ಮಾಡಿದ್ದಲ್ಲ ಅದಕ್ಕೆ 11 rupees. ಕಾರ್ ಹಬ್ಬ ಅಂತಾರೆ ಇನ್ನು ಎಷ್ಟಾಗ್ಬಿಡುತ್ತೆ, ಮ್ಯಾಕ್ಸಿಮಮ್ 50 rupees, ಅದಕ್ಕಿಂತ ಜಾಸ್ತಿ ಏನೂ ಇರೋದಿಲ್ಲ ಫೀ. ಇನ್ನೊಂದು VIP ಎಂಟ್ರಿ ಅಂತ ಬರುತ್ತೆ, ಅದು ಕೂಡ ಫ್ರೀ. ಅದು ಆನ್ಲೈನಲ್ಲಿ ಮಾಡಬೇಕಂತೆ, ನಾನು ಅದನ್ನ ನೋಡ್ಕೊಂಡಿರಲಿಲ್ಲ. ಸೊ ನಾನು ಡೈರೆಕ್ಟಾಗಿ ಹೋದೆ. ಸೊ ಯಾವುದೇ ರೀತಿ ಯಾವ ಎಂಟ್ರಿ ಫೀಸು ಇಲ್ಲ, ಜಸ್ಟ್ ಒಂದು ಪಾರ್ಕಿಂಗ್ ಫೀ ಇತ್ತು. ಹೇ ಗಾಯ್ಸ್, ಸೊ ಈಗ ತಾನೇ ಅಮೃತ್ಸರ್ ಗೋಲ್ಡನ್ ಟೆಂಪಲಿಂದ ವಾಪಸ್ ಬರ್ತಿದ್ದೀನಿ. ತುಂಬಾ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. 6th ಒಂಥರ ಏನೋ ಕಲ್ಚರ್ ಮತ್ತು ಟ್ರೆಡಿಷನ್ ಸ್ವಲ್ಪ ನೋಡ್ದಂಗೆ ಆಗಿತ್ತು. ಏನಂತ ಹೇಳಿದ್ರೆ, ಈ ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಅನ್ನೋದು ಒಂದು ಇಂಗ್ಲಿಷ್ ಕಾಮನ್ ನೇಮ್. ಅದು ಲೋಕಲ್ ನೇಮ್ ಬಂದು ಹರ್ಮಂದಿರ್ ಸಿಂಗ್ ಗುರುದ್ವಾರ್ ಅಥವಾ ದರ್ಬಾರ್ ಸಿಂಗ್ ಗುರುದ್ವಾರ್ ಅಂತ ಕರೀತಾರೆ. ಸೊ ನೀವು ಅಮೃತ್ಸರ್ ಗೋಲ್ಡನ್ ಟೆಂಪಲ್ ಒಳಗಡೆ ಹೋಗಿದ ತಕ್ಷಣ ಒಂದು ಸರೋವರ ನೋಡ್ತೀರಾ. ಸೊ ಆ ಸರೋವರ ಬಂದು ಇಟ್ಸ್ ಅಮೃತ್ ಸರೋವರ ಅಂತ ಹೇಳ್ತಾರೆ, ದ ಸೇಕ್ರೆಡ್ ನೆಕ್ಟರ್ ಅಂತ. ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಸರೋವರ ಸಿಖ್ಸಿಗೆ. ಒಂಥರ ತುಂಬಾನೇ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು ಫ್ರೆಂಡ್ಸ್. ಸೊ ಇಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಳಗಡೆ ಗೋಲ್ಡನ್ ಟೆಂಪಲ್ ಒಳಗಡೆ ಏನಿದೆ, ನೀವೇನಾದ್ರೂ ಸೆಲ್ಫಿ ತೆಗಿಯೋದೇನಾದ್ರೂ ಸೆಲ್ಫಿಗಳು ಅಥವಾ ಫೋಟೋಗ್ರಫಿ ಮಾಡೋದೇನಾದ್ರು ನೋಡ್ಬಿಟ್ರೆ ನಿಮ್ದು ಫೋನ್ನ ಕಿತ್ಬಿಟ್ಟು ಬೇಕಿದ್ರೆ ನೀರಿಗೆ ಎಸೆದ್ರು. ಸೊ ಹುಷಾರಾಗಿರಿ ಯಾವತ್ತು. ಅಲ್ಲಲ್ಲಿ ಸುಮ್ಮನೆ ಏನೋ ಒಂದೆರಡು ಫೋಟೋ ತಗೊಳಕ್ ಬಿಡ್ಬೋದು ಅಷ್ಟೇ. ನೀವು ಕಂಟಿನ್ಯೂಸ್ ಆಗಿ ಪದೇ ನೀವು ಫೋಟೋಗ್ರಫಿ ಎಲ್ಲ ಮಾಡ್ತಿದ್ರೆ ತುಂಬಾನೇ ಅವರು ಸೀರಿಯಸ್ ಆಕ್ಷನ್ಸ್ ತಗೊಳ್ತಾರೆ, ಯಾಕಂದ್ರೆ ಇಟ್ಸ್ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್. ಮತ್ತೆ ಅಲ್ಲಿ ನೀವು ಎಂಟರ್ ಆಗೋಕ್ಕಿಂತ ಮುಂಚೆ ಈ ತರ ಹುಡುಗರಿಗೆ ಈ ತರದೊಂದು ಕೇಸರಿಯಾದ ಒಂದು ಟರ್ಬನ್ಸ್ ಕೊಡ್ತಾರೆ, ನೀವು ಹಾಕೊಂಡು ಒಳಗಡೆ ಹೋಗ್ಬೇಕು.
ಹೇ ಗಾಯ್ಸ್, ಸೊ ಈಗ ತಾನೇ ಜಮ್ಮು ಸಿಟಿ ರೀಚ್ ಆಗಿದ್ದೀನಿ. ಜಮ್ಮು ಸಿಟಿ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ರೋಡ್ಸ್ ಎಲ್ಲ ತುಂಬಾ ವೈಡ್ ಆಗಿದೆ ಮತ್ತು ಸಿಟಿ ತುಂಬ ಕ್ಲೀನಾಗಿದೆ ಅಂತ ಹೇಳ್ಬೋದು. ಸೊ ನಾನೀಗ ಒಂದು ಹೌಸಿಂಗ್ ಸೊಸೈಟಿಗೆ ಬಂದಿದ್ದೀನಿ ಉಳ್ಕೊಳ್ಳೋದಕ್ಕಂತ. ಸೊ ನಾಳೆ ಪ್ಲ್ಯಾನ್ಸ್ ಏನಂತ ಹೇಳಿದ್ರೆ ಅರ್ಲಿಯಿಂದ ಮಾರ್ನಿಂಗ್ ಶ್ರೀನಗರ್ ಸೈಡ್ ಹೊಡ್ತೀನಿ. ಸೊ ಆ್ಯಸ್ ಪರ್ ಲೋಕಲ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇವಾಗ ಶ್ರೀನಗರ್ ಸೈಡ್ ಹೋಗೋದಾದರೆ ತುಂಬಾ ಟ್ರಾಫಿಕ್ ಇರುತ್ತಂತೆ. ಸೊ ತುಂಬಾ ಬೇಗ ಹೊರಡಬೇಕಂತೆ. ಈಗ ಟೈಮ್ ಎಷ್ಟಂತ ಹೇಳಿದರೆ ಈಗ ಆಲ್ಮೋಸ್ಟ್ 7:40 ಆಗಿ ಬಂತು. ಇನ್ನು ಫ್ರೆಂಡ್ಸ್ ಈ ಥರ ಏನೋ ಇಷ್ಟೊಂದು ಬೆಳಕಿದೆ. ಸೊ ಸಮ್ಮರಲ್ಲಿ ಈ ಪಾರ್ಟ್ ಆಫ್ ಇಂಡಿಯಾ ಏನಾಗುತ್ತೆ ಅಂತ ಹೇಳಿದ್ರೆ ಎಸ್ಪೆಷಲಿ ವೆಸ್ಟರ್ನ್ ಸೈಡ್ ಆಫ್ ಇಂಡಿಯಾಗೆ ಲಾಂಗರ್ ಡೇಸ್ ಇರುತ್ತೆ. ಸೊ ಸಮ್ವೇರ್ ಅರೌಂಡ್ 7:50 ಕರೆಕ್ಟಾಗಿ ಒಂದು 8 o'clock ಕತ್ಲಾಗ್ಬೋದು ಸಮ್ಮರ್ನಲ್ಲಿ. ಅದೇ ನಿಮಗೆ ವಿಲ್ಟರ್ ಏನೋ ಉಲ್ಟಾಗುತ್ತೆ, ಏನೋ ಬೇಗ ಕತ್ಲಾಗುತ್ತೆ ಈ ಪಾರ್ಟ್ ಆಫ್ ಇಂಡಿಯಾದಲ್ಲಿ. ಸೊ ಈಗ ಜಮ್ಮು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಕಾಂಪ್ಲೆಕ್ಸಿಗೆ ಬಂದಿದ್ದೀನಿ ಗೈಸ್. ನೀವೆಲ್ಲ ನೋಡ್ಬೋದು ಈ ಒಂದು ಕಾಂಪ್ಲೆಕ್ಸಲ್ಲಿ ಆಲ್ಮೋಸ್ಟ್ ಏನೋ ಈಟರೀಸಿಂದ ಯಾವ್ಯಾವುದು ಫೇಮಸ್ ಈಟರೀಸ್ ಇದೆ, ಎಲ್ಲ ಫೇಮಸ್ ಈಟರೀಸ್ ಇದೆ. ಡಾಮಿನೋಸಿಂದ ಹಿಡಿದು ಮೆಕ್ಡಿ, ಬಾಸ್ಕಿನ್ ರಾಬಿನ್ಸ್ ಎಲ್ಲ ಇದೆ ಗೈಸ್. ಸಿಟಿ ಮಾತ್ರ ತುಂಬಾ ಪೀಸ್ಫುಲ್ ಆಗಿದೆ ಆ್ಯಂಡ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಅಂತ ಹೇಳ್ಬೋದು ಜಮ್ಮು ಸಿಟಿ.